ವಿನಿಯೋಗ ಮಾಡ್ಕೊಳ್ತಾ ಇದ್ದಾನೆ. ತಡೆದ ಮೊತ್ತ 9. 9 for 1. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. 8 overs ಮ್ಯಾಚ್. 8 ಓವರ್ಗಳ ಪ್ರದರ್ಶನ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ನಮ್ಮ ಸಂಸ್ಥೆಯ ಅಧ್ಯಕ್ಷ ಶ್ರೀಯುತ ದಿನೇಶ್ ಕೆ ಶೆಟ್ಟಿ ಅವರು, ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಶ್ರೀಯುತ ದಿನೇಶ್ ಕೆ ಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತ ಬಯಸ್ತೇನೆ. ಮತ್ತೆ ಮಿಲನ ಭಂಡಾರಿಗೆ. ಫ್ರೆಂಡ್ಸ್ನ ಪ್ರಮುಖ ಆಟಗಾರ ಸಾಗರ್ ಭಂಡಾರಿ. ಈ ತರ್ಮದೆ ಹುದ್ದರ ಆಘಾತವನ್ನ ಕಾಡ್ತಾ ಇದೆ. ತಡೆದ ಮೊತ್ತ 17. 17. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷೆ ಬದಲಾವಣೆ ಮಾಡ್ತಾ ಇದ್ದಾರೆ. ಕೀಪರ್ ಸ್ಲಿಪ್ ವಿಭಾಗ, ಶಾರ್ಟ್ ಥರ್ಡ್ ಮ್ಯಾನ್, ಶಾರ್ಟ್ ಕವರ್, ಲಾಂಗ್ ಆನ್ ಮಿಡ್ ವಿಕೆಟ್ ಹಾಗೂ ಡೀಪ್ ಸ್ಕ್ವೇರ್ ಲೆಗ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಹಮೀದ್, ಶ್ರೀಲಂಕಾದ ಪತ್ತರ ವೇಗದ ದಾಳಿಗಾರ, ಫೇಸ್ ಬೌಲರ್. ಉತ್ತಮ ರೀತಿಯ ಹೊಡೆತ. ಮಿಡ್ ವಿಕೆಟ್ ಭಾಗದಲ್ಲಿ 1 ಓಟದ ಹೆಚ್ಚುವರಿ ಸೇರ್ಪಡೆ ರಾಹುಲ್ ಖಾತೆಗೆ. ತಡೆದ ಮೊತ್ತ 18. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಹಮೀದ್ ಟು ಅಕ್ಷಯ್. ಮತ್ತೆ ಹಮೀದ್ 7-8 ಹೆಜ್ಜೆಯಿಂದ ಓಡಿ ಬಂದ ಧನ್ಯವಾದಗಳು ಶಿವನಾರಾಯಣ ಅವರ. ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 20ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಟೀಮ್ ಇಂಡಿಯಾ ಪ್ರಮುಖ 3 ಹುದ್ದೆಗಳ ಆಘಾತವನ್ನು ಕಾಣ್ತಾ ಇದೆ. ಭಂಡಾರಿ, ಸಲೀಂ ಮತ್ತು ಅಕ್ಷಯ್ ಸಿಗೆ ಹುದ್ದೆಯ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಅಂಡ್ 4 overs 20 for loss of 3. ಹೊಸ ಆಟಗಾರ. ಅದೇ ರೀತಿ ಇನ್ನೊಬ್ಬರು ದಾವಣಗೆರೆಯ ನಿಟ್ಟೋಳಿಯ ಮುಖಂಡ
ಕ್ರೀಡಾಂಗಣ ಹೌಸ್ಫುಲ್ ಆಗಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ ಕ್ರೀಡಾ ಪ್ರೇಕ್ಷಕರು. ಸದ್ಯದ ಪರಿಸರ ಸುಮಾರು 10,000ಕ್ಕೂ ಇರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದ ಒಳಭಾಗದಲ್ಲಿ ಪಂದ್ಯಾಟವನ್ನು ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಈ ರೀತಿಯ ಓಟವನ್ನು ದಾಖಲಿಸಿದ್ರು ಕೂಡ 50ಕ್ಕಿಂತ ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರು ಆದಂತ ಶ್ರೀಯುತ ನಾಗಭೂಷಣ್ ಅವರು ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ 27ಕ್ಕೆ ತಲುಪ್ತಾ ಇದೆ. 5ರ ಚಾಲ್ತಿಯಲ್ಲಿ ಇನ್ನು ಕೂಡ 7 ಹೋದಾರಿಗಳು ಕೆಲವೊಂದು ಪ್ರಮುಖ ಆಟಗಾರರು ಇನ್ನೂ ಕೂಡ ಅಂಗಡಕ್ಕೆ ಬರಬೇಕಾಗಿದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಈ ರೀತಿಯ ಓಟವನ್ನು ದಾಖಲಿಸಿದ್ರು ಕೂಡ 50ಕ್ಕಿಂತ ಮೇಲ್ಸರದಲ್ಲಿ ಓಟವನ್ನು ದಾಖಲಿಸಬಲ್ಲ ಅಂತ ಒಂದು ಸಾಧ್ಯತೆ ಪಂದ್ಯ. ಈ ಹಿಂದೆ 4 ವರ್ಷಗಳ ಕೆಳಭಾಗದಲ್ಲಿ ದಾವಣಗೆರೆ ಪಂದ್ಯಾಕೂಟದ ಸಂದರ್ಭದಲ್ಲಿ ಇಂಡಿಯಾ ಕರ್ನಾಟಕ 11 ಮತ್ತು ಮಹಾರಾಷ್ಟ್ರ 11 ಅನ್ನುವಂತ ಒಂದು ಎಕ್ಸಿಬಿಷನ್ ಪಂದ್ಯವನ್ನು ಕೂಡ ಜಯಪ್ರಕಾಶ್ ಗೌಡ್ರು ನಡೆಸಿದ್ರು. ದಾವಣಗೆರೆ ಇತಿಹಾಸದಲ್ಲಿ ದಯವಿಟ್ಟು ಬರಬೇಕು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಾಗ ನಿರೀಕ್ಷಿತ ಹೊಡೆತವನ್ನು ಕಾಣ್ತಾ ಇಲ್ಲ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ತನ್ನ ಮೊತ್ತ 27-27. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ತನ್ನ ಮೊತ್ತ 28. ಬೇತೂರು ಗೌಡ್ರು ಗುರುಮೂರ್ತಿರವರು ದಯವಿಟ್ಟು ಬರಬೇಕು. ಬರ್ರಿ ಗುರುಮೂರ್ತಿ ಅವರು ಬರ್ರಿ. ಬರ್ರಿ. ಅಂತಿಮ 3 ಚೆಂಡುಗಳು ಇನ್ನೂ ಕೂಡ 5ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ದಾವಣಗೆರೆ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆಯಬಹುದಂತ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂತ ಕೊನೆ 2 ಚೆಂಡು ಜಯಪ್ರಕಾಶ್ ಅವರ ಗೌಡ್ರ ಒಂದು ಯಶವಂತ ಗೌಡ್ರು ಬರ್ರಿ. ವಿಶಿಷ್ಟತೆ ಆಟ ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟ 2ನೇ ಓಟವನ್ನು ಕೂಡ ಪೂರ್ತಿಗೊಳಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ತಡ ಮೊತ್ತ 30ಕ್ಕೆ ತಲುಪ್ತಾ ಇದೆ. ಸಮಯದಿಂದ ಸಮಯಕ್ಕೆ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದ ಒಂದು ಸುತ್ತಗಲಕ್ಕೂ ಇಂಚಿನಲ್ಲಿ ಪ್ರೇಕ್ಷಕರ ಜಮಾವಣೆ ಆಗ್ತಾ ಇದೆ. ಮಾರ್ತಿ ನಮ್ಮ ಶಾಮನೂರು ಮಾರ್ತಿ ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 30. ರೂಪದಲ್ಲಿ ಇನ್ಸ್ಪೆಕ್ಟರ್ ಶ್ರೀಯುತ ಕಿರಣ್ ಸರ್ ಅವರು ದಯವಿಟ್ಟು ಬರೀ. ಮಿಲಿನ ಈ ಹಿಂದಿನ ಎಲ್ಲ ಪಂದ್ಯಾಟದಲ್ಲೂ ಕೂಡ ಅತ್ಯುತ್ತಮ ಹೆಸರುಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಶ್ರೀಲಂಕಾದ ಎಸೆತಗಾರ ಮಿಲಿನ ಈ ಹಂತದಲ್ಲಿ 6ನೇ ಓವರ್ನ ಮೊದಲ ಚೆಂಡಿಗಾಗಿ ನಾಲ್ಕು ಸ್ಟ್ರೈಕನ್ನು ಪಡ್ಕೊಳ್ತಾ ಇದ್ದಾರೆ. ತರ ಮೊತ್ತ 31 ಓಟಗಳು. ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಸಬ್ಬರಿ ತಾಂಬ್ರಿ. 18 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ ಆರಂಭಿಕ ಸೆಷನ್ ನಲ್ಲಿ.
ಅಂತಿಮ ಹಂತದ ಬೌಂಡ್ರಿ ಸಿಕ್ಸರ್ಗಳ ದಾಖಲಾತಿಯನ್ನು ಕಂಡ್ರು ಕೂಡ ಈ 50ಕ್ಕಿಂತ ಮೇಲ್ಸರಿಗಳ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಆ ಮಟ್ಟಿಗೆ ಶ್ರೀಲಂಕಾ ಕೂಡ ಬಹಳಷ್ಟು ಅನುಭವಿ ಆಟಗಾರರು ಹೊಂದಿರತಕ್ಕಂಥ ತಂಡ. ಈ ಹಿಂದೆ ಫ್ರೆಂಡ್ಸ್ ಬೆಂಗಳೂರು ನಡೆಸಿರ್ತಕ್ಕಂಥ 2 ವ್ಯವಸ್ಥಿತ ಪಂದ್ಯಾಕೂಟದಲ್ಲೂ ಕೂಡ ದಾವಣಗೆರೆಯ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂತಹ ಶ್ರೀಯುತ ಪ್ರಶಾಂತ್ ಅವರು ಸಭೆಯಲ್ಲಿ ಈ ಹಿಂದೆ ಫ್ರೆಂಡ್ಸ್ ಬೆಂಗಳೂರು ನಡೆಸಿರ್ತಕ್ಕಂಥ 2 ಅವಿಸ್ಮರಣೆ ಪಂದ್ಯಾಕೂಟದಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿತ್ತು. ಮೊದಲ ಬಾರಿ ಒಂದು ತಂಡವಾಗಿ ಶ್ರೀಲಂಕಾ ಭಾಗವಹಿಸಿದರೆ, ಎರಡನೇ ಬಾರಿ 2 ತಂಡವಾಗಿ ಶ್ರೀಲಂಕಾದ ತಂಡ ಭಾಗವಹಿಸಿತ್ತು. ಇತ್ತೀಚೆಗೆ 15 ದಿನಗಳ ಕೆಳಭಾಗದ ಪಡುಬಿದ್ರೆಯ ಕಡಲ ಫಿಶ್ ಪಂದ್ಯಾಕೂಟದಲ್ಲೂ ಕೂಡ ನಮ್ಮ ಸಂಸ್ಥೆಯ ಅಧ್ಯಕ್ಷ ಅಂತ ಶ್ರೀಯುತ ದಿನೇಶ್ ಕೆ ಶೆಟ್ಟಿ ಅವರಿಗೆ, ಉಪಾಧ್ಯಕ್ಷ ಶ್ರೀಯುತ ಶ್ರೀನಿವಾಸ್ ಶಿವಗಂಗರ್ ಅವರಿಗೆ, ದರ್ಶನ ತಂಡ ಭಾಗವಹಿಸಿತು. ಇಲ್ಲಿ ದಾವಣಗೆರೆ 17ನೇ ಬಾರಿಯ ಪಂದ್ಯಾಕೂಟದಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ, ಬಳಸುವುದವರ ಹೊಡೆತ, ಚೆಂಡು ಡೀಪ್ ಸ್ಕಾರ್ಲರ್ನ ಸೀಮಾರೇಖೆ ಹೊರಭಾಗವನ್ನು ಕಳುಹಿಸ್ತಾ ಇದೆ. ಬೌಂಡ್ರಿ. ಅಂತಿಮ ಹಂತವನ್ನು ಕಾಣ್ತಾ ಇದ್ದ ಹಾಗೆ ದಾವಣಗೆರೆ 17ನೇ ಬಾರಿಯ ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಕೂಟ ಅಂತಿಮ ಹಂತವನ್ನು ಕಾಣ್ತಾ ಇದ್ದ ಹಾಗೆ ಒಂದೆಡೆ ಪ್ರೇಕ್ಷಕರಿಗೆ ಮನೋರಂಜನೆ ಕೊಡುವುದಕ್ಕಾಗಿ ಮತ್ತಷ್ಟು ಡ್ಯಾನ್ಸರ್ಸ್ಗಳು, ಒಂದೆಡೆ ನಗಿಸುವ ಗೊಂಬೆಯ ಮುಖಾಂತರವಾಗಿ ಬಹಳಷ್ಟು ಒಂದು ಪ್ರೇಕ್ಷಕರನ್ನು ರಂಜಿಸ್ತಾ ಇರ್ತಕ್ಕಂಥ ರವಿಚಂದ್ರ ಹಳೆಯಂಗಡಿ ಒಂದೆಡೆ ಆದ್ರೆ, ಮತ್ತೊಂದೆಡೆ ಬಹಳಷ್ಟು ಮಂದಿ ಪ್ರೇಕ್ಷಕರು ಕೂಡ ನೃತ್ಯಗಳ ಮುಖಾಂತರವಾಗಿ ಪ್ರೇಕ್ಷಕರನ್ನು ರಂಜಿಸ್ತಾ ಇದ್ದಾರೆ. ಮತ್ತೆ 36 6ನೇ ಓವರ್ನ ಚಾಲ್ತಿಯಲ್ಲಿ, ಕ್ಷಮಿಸಿ 35 35 ಫಾರ್ ಲಾಸ್ ಆಫ್ 3. ತೀರ್ಪುಗಾರರು ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಬೇಕು. ಈ ಪಂದ್ಯ ಮುಕ್ತಾಯವಾದ ಬಳಿಕ ಮತ್ತೊಂದು ಪಂದ್ಯ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಹೂಡಿ ಕ್ರಿಕೆಟರ್ಸ್ ಎದುರು ಸಾರ. 2 ತಂಡಗಳ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಮೊದಲ ಸೆಷನ್ ಮುಕ್ತಾಯವಾದ ಕೂಡಲೇ ಟಾಸಿಗೆ ಬರ್ಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾರೆ 2 ತಂಡದ ನಾಯಕರು.
ಮತ್ತು ಮಿಲಿನ ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ನಿರೀಕ್ಷಿತ ಹೊಡೆತಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೇವಲ ಒಂದೋಟಗಳಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 36ಕ್ಕೆ ತಲುಪ್ತಾ ಇದೆ. 6ನೇ ಓವರ್ನ ಚಾಲ್ತಿಯಲ್ಲಿ ಇನ್ನೂ ಕೂಡ 3 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ. ಫ್ರೆಂಡ್ಸ್ ಬೆಂಗಳೂರು ನಾಯಕ ಮ್ಯಾಡಿ ಟಾಸ್ಗೆ ಬರ್ಬೇಕೆನ್ನುವಂತ ಕರೆ ಕೊಡ್ತಾ ಇದ್ದೇವೆ ಮೈಂಡ್ ಸ್ಟೇಜ್ಗೆ. ಅದೇ ರೀತಿ HDCC ಕ್ಯಾಪ್ಟನ್ ಕೂಡ ಮೈಂಡ್ ಸ್ಟೇಜ್ಗೆ ಟಾಸ್ಗೆ ಬರಬೇಕು. ಬಹಳ ಭರವಸೆನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಸುರಕ್ಷಿತ ಕ್ಷೇತ್ರಕ್ಷಣೆ ದಾಖಲಿಸಿದ್ದಾರೆ. ಕೇವಲ ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಳ ಮೊತ್ತ 37 ಓಟಗಳು. 37 37ಕ್ಕೆ 3. ನೆಟ್ಟನೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಲಾಂಗ್ ಆರ್ಮ್ ವಿಭಾಗದಲ್ಲಿ ಕೇವಲ ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 39ಕ್ಕೆ ತಲುಪ್ತಾ ಇದೆ. 39 ಸಿಕ್ಸರ್ಗೆ ರಾಜು ಅವರಿಂದ 500 ರೂಗಳಂತೆ. ಅಲ್ಲೇ ನಮ್ಮ ಕೈ ಬಂದಿದೆ. ಒಂದು ಸಿಕ್ಸರ್ಗೆ 500 ರೂಪಾಯಿ ಅಂತೆ ರಾಜು ಅವರಿಂದ. ಏಳನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ತಡ ಮೊತ್ತ 39. ಒಂದು ಸಿಕ್ಸರ್ ಮುಖಾಂತರವಾಗಿ ಆರಂಭಿಕ ಆಟಗಾರರಾಗಿ ಆಗಲಿರ್ತಕ್ಕಂಥ ರಾಹುಲ್ ಲೆಫ್ಟಿ ಆಟಗಾರ ಇನ್ನೂ ಕೂಡ ದಂಡನ್ನು ಕೊನೆಯ ಹಂತದವರೆಗೆ ವಿಸ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಲೆಫ್ಟಿ ಆಟಗಾರ. ತಡ ಮೊತ್ತ 39 ಆಗಿದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಸುರಕ್ಷಿತ ಕ್ಷೇತ್ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 47ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಹಾಲಪ್ಪ ಅದೇನನ್ನು ಮಾಡ್ತಾರಂತ ನೋಡ್ಬೇಕು. ಅಂತಿಮ 4 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಇನ್ನು ಕೂಡ. ಬಂದ ಹಾಲಪ್ಪ ಕ್ಲೀನ್ ಬಾಲ್ ಹೋದರೆ ಆಘಾತ. ಏಳನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ ಹೊಸ ಆಟಗಾರ ಮಾರ್ಕ್ ಮಹೇಶ. ಜೈ ಕರ್ನಾಟಕದ ಪರವಾಗಿ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಮೈಸೂರು ಪರಿಸರದ ಮಾರ್ಕ್ ಮಹೇಶ ಸದ್ಯ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ.
ಆರಂಭಿಕ ಸೆಷನ್ ಮುಕ್ತಾಯವಾದ ಕೂಡಲೇ ಕನ್ನಡ ಚಲನಚಿತ್ರ ಕಂಡ ಮೇರು ನಟ ಅಸಂಗತ ಪ್ರತಿಭೆ ಪುನೀತ್ ರಾಜ್ಕುಮಾರ್ ಅವರೊಂದು ಸ್ಮರಣೆಗಾಗಿ ಅವರೊಂದು ಹಾಡನ್ನು ಬಿತ್ತರಿಸ್ತಾ ಇದ್ದಾರೆ. ಆ ಸಂದರ್ಭ ಎಲ್ಲರೂ ಕೂಡ ತಮ್ಮ ತಮ್ಮ ಮೊಬೈಲ್ಗಳ ಲೈಟ್ಸ್ ಗಳನ್ನು ಆನ್ ಮಾಡಬೇಕೆನ್ನುವಂತ ವಿನಂತಿ ಮಾಡ್ತಾ ಇದ್ದಾರೆ. ಸಂಘದ ಮುಖ್ಯವಾಗಿ ಚೆಂಡು 2 ವರ್ಷ 3ನೇ ಮೊತ್ತವನ್ನು ಕೂಡ ಸುಲಭವಾಗಿ ಕ್ಲಿಯರ್ ಮಾಡಿದ್ರು. ಸಮೀರ ಚಾಚೆ ಆರಂಭ. ಟಾರ್ಗೆಟ್ 49. ಶ್ರೀಲಂಕಾ 3 ಓಟವನ್ನು ದಾಖಲಿಸಿದ ದರ್ಶನ. ಮೊದಲ ಚೆಂಡಿನಲ್ಲಿ ಬಹುಶಃ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಅನ್ನು ಹೊಂದಿದ್ರು ಕೂಡ ಟೀಮ್ ಇಂಡಿಯಾ ಬಾಲ್ ಓಟುಗಳನ್ನು ಮಾತ್ರ ದಾಖಲಿಸಿದ್ರು. ಶ್ರೀಲಂಕಾ ದಯವಿಟ್ಟು ಯಾರು ಬ್ಯಾನರ್ಗಳನ್ನು ಮುಟ್ಟಬಾರದು. ನಾಳೆ ದಿವಸ ಒಂದು ಟೂರ್ ನಿಮ್ಮ ಅಂತಿಮ ದಿನ ಇದೆ. ದಯವಿಟ್ಟು ಸಹಕರಿಸಬೇಕು. ಬ್ಯಾನರು ಯಾರೇ ಮುಟ್ಟಿದ್ ಗೊತ್ತಾದ್ರೆ ದಯವಿಟ್ಟು ನಾವು ಹೇಳ್ತಾ ಇದ್ದೇನೆ, ಮುಂದೆ ಹೇಳಲ್ಲ. ಮತ್ತೆ ಮಾರ್ಕ್ ಮಾಡಿ ಗಾಡಿಗೆ ಭಾಗವಾದ 2ನೇ ಬಾರಿ ಶಾಟ್ ಆಗಿದ್ದ ಚೆಂಡು ಬಳಸವಂತ ಹೊಡೆತ ಮಿಡಿಗಳ ಭಾಗದಲ್ಲಿ ಚೆಂಡು ಸೀಮಾರೇಖೆಯ ಭಾಗವನ್ನು ಕಾಣ್ತಾ ಇದೆ. ಮಾರಿ ಶ್ರೀಲಂಕಾದ ಫಸ್ಟ್ ಸಿಕ್ಸರ್. ಸುಲೋಚನಾ ಮೊದಲ ಸಿಕ್ಸರ್ ಅನ್ನು ಮಿಡಿಗಳ ಭಾಗದಲ್ಲಿ ದಾಖಲಿಸಿದ್ರು. ಬೆಂಬಲಿಯರ ಪ್ರತಿ ಹೋರಾಟ ಆರಂಭ ಆಗ್ತಾ ಇದೆ. ಮತ್ತೆ ಮಾರ್ಕಿ ಬಾರಿ 3ನೇ ಬಾರಿ ಸುಲೋಚನೆಗೆ ಚೆಂಡು ಶಾಟ್ ಆಗಿ ಬಿಟ್ಟಿದೆ. ಈ ಬಾರಿ ಕೂಡ ಫೈನ್ ಆಗಿನ ಸೀಮಾರೇಖೆಯ ಭಾಗದಲ್ಲಿ ಮತ್ತೆ ಬೌಂಡ್ರಿ. ಅಂಗಣ ಒಳಭಾಗದಲ್ಲಿ ಪ್ರತಿ ಹೋರಾಟವನ್ನು ಮಾಡ್ತಾ ಇರುವಂತಹ ಶ್ರೀಲಂಕಾ ಇವಾಗಲೇ ಸಿಕ್ಸರ್ ಬೌಂಡರಿಗಳ ಆರ್ಭಟ ಆರಂಭ ಆಗ್ತಾ ಇದೆ. ಸುಲೋಚನಾ ತಂಡದ ಮೊತ್ತ ಈ ಹಂತದಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡಿದ ವರ್ಷ ಬೌಂಡ್ರಿ ರೋಡ್ ಸಮೀಪದ ಪ್ರೇಕ್ಷಕರ ತೀರ್ಮಾನ ಪ್ರಕಾರ ಇದ್ದ ಸಿಕ್ಸರ್. ಸೆಕೆಂಡ್ ಸಿಕ್ಸರ್ ದಾಖಲಿಸಿದ ಸುಲೋಚನಾ ಭರ್ಜರಿ ಆರಂಭವನ್ನು ಪಡ್ಕೊಳ್ತಾ ಇದೆ ಶ್ರೀಲಂಕಾ. 15ಕ್ಕೆ ಮೊದಲು ಮತ್ತೆ ಮನಸ್ಸು ಮಾಡಿ ಹೊಡೆತಾ ಇದ್ದ ಮೊದಲ ಹೋದರೆ ಆಗತ್ತ ಶ್ರೀಲಂಕಾ. ಸುಲೋಚನಾ ವಿಕೆಟ್ ಪತನ ಈ ಬಾರಿ 15ಕ್ಕೆ 1. ದಾವಣಗೆರೆ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ನ ವೈಭವೋಪೇತ ಪಂದ್ಯಕೂಟ ಟೆನಿಸ್ ಬಾಲ್ ವರ್ಲ್ಡ್ ಕಪ್ ಬಹಳಷ್ಟು ಆಕರ್ಷಕವಾಗಿರುವಂತಹ ಒಂದು ಪ್ರದರ್ಶನ ಪಂದ್ಯದ ಮೊದಲ ಹಂತದಲ್ಲಿ ಭರ್ಜರಿ ಆರಂಭವನ್ನು ಪಡ್ಕೊಂಡ ಶ್ರೀಲಂಕಾ. ಸುಲೋಚನಾ ವಿಕೆಟ್ ಅನ್ನು ಕಳ್ಕೊಂಡ್ರು. 15ಕ್ಕೆ 1. 49 ಓಟದ ಅವಶ್ಯಕತೆಯೂ ಕೂಡ. ಅಂಗಣ ಒಳಭಾಗದ ಶ್ರೀಲಂಕಾ ಮತ್ತೋರ್ವ ಆಟಗಾರನ ಸೇರ್ಪಡೆಯೂ ಕೂಡ. ಶ್ರೀಲಂಕಾ 1 ಡೌನ್ ಬ್ಯಾಟ್ಸ್ಮನ್ ಪಂದ್ಯದ ಮಧ್ಯ ಬೆದರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂಗಣ ಒಳಭಾಗ ಮೊದಲ ಸತ್ತನ್ನು ಪಡ್ಕೊಂಡ ಮಾರ್ಕಿ ಬಾರಿ ಟೀಮ್ ಇಂಡಿಯಾ ಪರವಾಗಿ ಆಡ್ತಾ ಇದ್ದಾರೆ ಮೈಸೂರಿನ ಹುಡುಗ, ದಾವಣಗೆರೆ ಜೈ ಕರ್ನಾಟಕದ ನಾಯಕ ಕೂಡ. ದಾವಣಗೆರೆ ಮೈದಾನದಲ್ಲಿ ಆಡ್ತಾ ಇದ್ದಾರೆ ಜೈ ಕರ್ನಾಟಕ, ಬೆಂಗಳೂರಿನ ಕ್ಯಾಪ್ಟನ್ ಕೂಡ. ಹೊಡೆತ ಕವರ್ಸವಾಗದಲ್ಲಿ ಮತ್ತೆ ಮಾರ್ಕಲ್ ಚೆಂಡು ಹಂತದಲ್ಲಿ ಸಾಗರ್ ಭಂಡಾರಿ ಬಲಪೂರ್ವ ಪ್ರಯತ್ನ ಮಾಡಿದ್ರು ಕೂಡ
ಧನಂಜಯ ಬಹಳ ಸುತ್ತಮುತ್ತ ಹೊಡೆತವನ್ನು ದಾಖಲಿಸುವ ಅಂಡೌನ್ ಆಟಗಾರ ಧನಂಜಯ ದೀಪಾಕ್ಷ ಕವರ್ಸಲ್ಲಿ ಬೌಂಡ್ರಿಯನ್ನು ದಾಖಲಿಸಿದ್ರು. ದಳ ಮೊತ್ತ 19ಕ್ಕೆ 1, 29 ಅವಶ್ಯಕತೆ, 43 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಮಾರ್ಕೆಸಿರುವಂತಹ ಚೆಂಡು ಈತನ ಮೇಲೆ ಓಟ್ಗಳು ಮಾಡ್ತಾ ಇಲ್ಲ. ಅಂಡರ್ 4 ನಂಬರ್ 1 ಶ್ರೀಲಂಕಾ 19 ಫಾರ್ವರ್ಡ್. ಮೊದಲ ಓವರ್ ನಲ್ಲಿ ಮಾರ್ಕ್ 19 ಓಟಗಳ ಅವಕಾಶವನ್ನು ಮಾಡಿಕೊಟ್ರು. ಟೀಮ್ ಇಂಡಿಯಾ ಮತ್ತೆ ಒತ್ತಡ ಸೆಲುತ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಹೊಸ ಎಸೆಗಾರರ ಪರಿಚಯವನ್ನು ಮಾಡ್ತಾ ಇದೆ ಸಾಗರ್ ಭಂಡಾರಿ. ಒಂದಷ್ಟು ಫ್ರೆಷರ್ಗೆ ಸೆಲೆಕ್ಟ್ ಆದರೆ ಟೀಮ್ ಇಂಡಿಯಾ ಕ್ಯಾಪ್ಟನ್. ಅಂತಿಮ 42 ಎಸೆತ ಜಯಕ್ಕಾಗಿ 30 ಓಟದ ಅವಶ್ಯಕತೆ. 22 balls are remaining now. 30 runs over ಶ್ರೀಲಂಕಾ. ಸಮರೋಪಾದಿ ಪ್ರೇಕ್ಷಕರು, ಸಮುದ್ರಲೋಪಾದಿ ಪ್ರೇಕ್ಷಕರು ಜಿಲ್ಲಾ ಕ್ರೀಡಾಂಗಣ ದಾವಣಗೆರೆಯಲ್ಲಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಯೂಟ್ಯೂಬ್ ಅಲ್ಲೂ ಕೂಡ ಸರಿಸುಮಾರು 7 ರಿಂದ 8 ಸಾವಿರ ಮಂದಿ ಈ ಒಂದು ಅತ್ಯುತ್ತಮ ಪ್ರದರ್ಶನ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ದಾವಣಗೆರೆ 11 ಕೆಟ್ ಕ್ಲಬ್ಬಿನ ಪರವಾಗಿ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈತನ ಮಧ್ಯೆ ಪುರುಷೋತ್ತಮ ಟೆನಿಸ್ ಬಾಲಿನ ಕ್ರಿಕೆಟ್ ರಂಗ ಕಂಡ ಮತ್ತೋರ್ವ ಮಹಾರಥಿಯೂ ಕೂಡ. 200 ಮೊದಲ ಚೆಂಡು ಸಮೀರಗೆ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ವಾಸ್ತವದ ಎಸೆತ ದಾವಣಗೆರೆಯಲ್ಲಿ ಟೀಮ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಅತ್ಯುತ್ತಮ ಪ್ರದರ್ಶನ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಪುರುಷಿ 2ನೇ ಬಾರಿ ಸಮೀರಗೆ ಸದ ಚೆಂಡು ವಾಸ್ತವದ ಹೋರಾಟ ಗಲಿಭಾಗದಲ್ಲಿ ಮೊದಲ ಹೆಚ್ಚುವರಿಯ ಸೇರ್ಪಡೆ. ರಾಹುಲ್ ಕೂಡ ಬಹುಶಃ ಸಚಿನ್ ಮಾದೇವ್ ಅಂತ ಕಾಣುತ್ತೆ ಅಣಿಕೆಯನ್ನು ಮಾಡಿಕೊಂಡ್ರು. ಗಲಿ ಭಾಗದಲ್ಲಿ ಮೊದಲ ಹೆಚ್ಚುವರಿಯ ಸೇರ್ಪಡೆ. ಶ್ರೀಲಂಕಾ 20 ಫಾರ್ವರ್ಡ್. 49 ಓಟದ ಅವಶ್ಯಕತೆಯೂ ಕೂಡ. 8 ಓವರ್ಗಳ ಮಾರಾಟದ ಇನ್ನಿಂಗ್ಸಿನ ಪಂದ್ಯಕೂಟ. ಜಯಪ್ರಕಾಶ್ ಗೌಡ ಮುಂದಾಳುತ್ವದಲ್ಲಿ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಪಲು ಸಾಗ್ತಾ ಇದೆ. ಇದಾದ ಬಳಿಕ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಹುಡುಕಿರ ದಾವಣಗೆರೆಯನ್ನು ಎದುರಿಸ್ತಾರೆ. 3ನೇ ಬಾರಿಗೆ ಮತ್ತೆ ಪುರುಷೋತ್ತಮ ಒಂದು ಚೆಂಡು ಮತ್ತೆ ಬಹಳ ಸಮರ್ಥ ಹೊಡೆತ. ಧನಂಜಯನ ಮುಖೇನವಾಗ್ತ ಫೈನಲ್ ಬಾರಿದತ್ತ ಸಾಗ್ತಾ ಇದೆ ಚೆಂಡು. ಒಂದೊಡೆ ಸೇರ್ಪಡೆ. ಸ್ಕೋರ್ 21 ಫಾರ್ 1. ಮತ್ತೆ ಸ್ಯಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಪುರುಷೋತ್ತಮ. ಮೊದಲ 2ನೇ ಓವರ್ 4ನೇ ಚೆಂಡಿಗಾಗಿ. ತನ್ಮದೆ ಸಮೀರ ದಾಂಡಲ್ ಮತ್ತೆ ಹೊಡೆತ ಕವರ್ ಪಾಯಿಂಟ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ಅಕ್ಷಯ ಸಿಕೆ ಕ್ಷೇತ್ರ ರಕ್ಷಕ ಕೆಪಿಎಲ್ ಅಂತ ಪ್ರಮುಖ ಟೂರ್ನಮೆಂಟ್ ಆಡಿದಂತ ಆಟಗಾರ, ರೈಲ್ವೇಸ್ ಉದ್ಯೋಗಿಯೂ ಕೂಡ. ತನ್ನ ಮೊತ್ತ 22 ಓಟುಗಳನ್ನು ತಲುಪ್ತಾ ಇದೆ ಶ್ರೀಲಂಕಾ. ಈ ತನ್ಮದೆ ಉತ್ತಮ ಎಸೆತ ಓಟ್ಗಳು ಮಾಡ್ತಾ ಇಲ್ಲ. ಪುರುಷಿ ಬಹಳ ಸುತ್ತಮರಿತ ಒಂದು ಫೈಟ್ ಬ್ಯಾಕ್ ಓವರ್ ಅನ್ನು ಎಸೆತಾ ಇದ್ದಾರೆ ಟೀಮ್ ಇಂಡಿಯಾ ಪರವಾಗಿ. 50 ತಂಡಗಳ ಹಣಾಹಣಿಯ ನಡುವೆ ಈ ಒಂದು ಪ್ರದರ್ಶನ ಪಂದ್ಯ ಆಯೋಜನೆಯನ್ನು ಮಾಡಲಾಗ್ತಾ ಇದೆ. ಮತ್ತೆ ಪುರುಷಿ ಧನಂಜಯ್ಗೆ ಸಂದ ಒಂದು ಚೆಂಡು ಮೆಡ್ಡುಗಡ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ಪುರುಷಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರು. ಅಂಡರ್ 4 ನಂಬರ್ 2 ಶ್ರೀಲಂಕಾ 23 ಫಾರ್ 1.
ಅಂಗಡ ಒಳಭಾಗದತ್ತ ಬಹಳ ಸಮಾಲೋಚನೆಗಳ ನಂತರ ಚೆಂಡನ್ನ ತಿರುಗಿಸಬಲ್ಲ ಬೌಲರ್ ಬರ್ತಾ ಇದ್ದಾನೆ. ಇಲ್ಲೂ ಪಂದ್ಯಾಟವನ್ನು ಅದ್ಯಾವ ಕಡೆ ತಿರುಗಿಸ್ತಾನೆ ನೋಡ್ಬೇಕಾಗಿದೆ. ಬಹುಶಃ ಟೀಮ್ ಇಂಡಿಯಾಕ್ಕೆ ಈ ಹಂತದಲ್ಲಿ ಎದುರಾಳಿಗಳ ವಿಕೆಟ್ಸ್ ಗಳನ್ನು ಉರುಳಿಸಬಲ್ಲ ವಿಕೆಟ್ ಟೇಕಿಂಗ್ ಬೌಲರ್ಗಳ ಅವಶ್ಯಕತೆಯೂ ಕೂಡ. 36 ಎಸೆತ. ಧನ್ಯವಾದಗಳು ವಿನಯ್ ವಿದ್ಯಾ ಅವರ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಗಾಗಿ ಇಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಸತತ 17ನೇ ಬಾರಿ ಪಂದ್ಯಾಟ ಆಯೋಜನೆ ಮಾಡ್ತಾ ಇದ್ದಾರೆ. ಪ್ರದರ್ಶನ ಪದ ಅಂತಿಮ ಹಂತವನ್ನು ಕಂಡುಕೊಳ್ತಾ ಇದೆ. ಪಂದ್ಯಾಟದ ನಿಚ್ಚಳ ಮೇಲ್ಗೆಯನ್ನು ಸಾಧಿಸ್ತಾ ಇದೆ ಟೀಮ್ ಶ್ರೀಲಂಕಾ ವರ್ಸಸ್ ಟೀಮ್ ಇಂಡಿಯಾ. 4 ಓವರ್ಗಳ ಮುಕ್ತಾಯಕ್ಕೆ ತಡೆದ ಮೊತ್ತ 35. ದ ಕಾಂಪ್ಲಿಷ್ ಓವರ್ ನಂಬರ್ 4 ಸ್ಕೋರ್ 35. ಕೇವಲ 14 ಓಟದ ಅವಶ್ಯಕತೆ ಉಳಿದ 4 ಓವರ್ಗಳ ಮುಂದೆ 24 ಬಾಲ್ಸ್ 14 ರನ್ಸ್. ಇಪ್ಪತ್ತ 4 ಎಸೆತಗಳ ಮುಂದೆ 14 ಓಟದ ಅವಶ್ಯಕತೆ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಬದಲಾವಣೆ ತರ್ತಾ ಇದೆ ಸಚಿನ್ ಮಹಾದೇವ. ಸ್ಟ್ರೈಕರ್ ವಿಭಾಗದಲ್ಲಿ ಸಮೀರಾ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಮಿರಾ ಖಾನ್. ವೈಟ್ ಬಾಲ್. ಮತ್ತೆ ಸಚಿನ್ ಶಾರ್ಟ್ ಆಗಿ ಬಂದ ಚೆಂಡು ಬಳಸುತ್ತ ಮಾತಾಡುತ್ತಾ ಡೀಪ್ ಮಿಡ್ಗಳ ಭಾಗ ಒಂದರ ಹೆಚ್ಚುವರಿ ಸೇರ್ಪಡೆ. ಹಾಲಪ್ಪ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿ ಸೇರ್ಪಡೆ ಸಮೀರಾ ಖಾತೆಗೆ. 37 38 ಕೇವಲ 11 ಓಟದ ಅವಶ್ಯಕತೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಉತ್ತಮ ಕ್ಷೇತ್ರ ರಕ್ಷಣೆ ಸಲೀಂ ಮಾಡ್ತಾ ಇದ್ದಾನೆ. ಬೂಮ್ ಬೂಮ್. ಮತ್ತೆ ಸಚಿನ್ ಶಮೀರಿಗೆ ಸತ ಚೆಂಡು ಔಷಧ ಅಷ್ಟಪ್ಪನ ಹೊರತುರನ್ನು ಪಡೀತಾ ಇದೆ. ಓಟಗಳು ಬರ್ತಾ ಇಲ್ಲ. ಡೆಲಿವರಿ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 38 11 ಓಟದ ಅವಶ್ಯಕತೆ. ಮತ್ತೆ 4ನೇ ಬಾರಿ ಸಚಿನ್ ಮಹಾದೇವ.
ದಯವಿಟ್ಟು ನಾಳೆ ದಿವಸ ಈ ಒಂದು ಟೂರ್ನಮೆಂಟ್ ಅಂತಿಮ ದಿವಸ ಇದೆ. ದಯವಿಟ್ಟು ಬ್ಯಾನರ್ಗಳನ್ನು ಯಾರು ಅರಿಬಾರ್ದು, ದಯವಿಟ್ಟು ಸಹಕರಿಸಬೇಕು. ಬ್ಯಾನರ್ಗಳನ್ನು ಈಗಾಗಲೇ ಮೈದಾನದಲ್ಲಿ ಹರಿದಿದ್ದೀರಾ, ದಯವಿಟ್ಟು ಸಹಕರಿಸಿ. ಯಾವುದೇ ಕಾರಣಕ್ಕೂ ಬ್ಯಾನರ್ಗಳಿಗೆ ಕೈ ಹಾಕಬೇಡಿ. ದಯವಿಟ್ಟು ಬ್ಯಾನರ್ಗಳಿಗೆ ಯಾರು ಕೈ ಹಾಕಬಾರ್ದು. 2 ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 40-40. 9 ಓಟದ ಅವಶ್ಯಕತೆ. ಬಹಳಷ್ಟು ಯಶಸ್ವಿ ಪಂದ್ಯಾಟದ ಹಿಂದೆ ದಾವಣಗೆರೆ ಜನತೆ ಬಹಳಷ್ಟು ಸಹಕರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ನಾಳೆಯ ದಿನ ಕೂಡ ಪ್ರೀ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ಇವೆಲ್ಲ ಸಾಗಲಿಕ್ಕಿದೆ. ಶಾಂತ ಚಿತ್ತತೆಯ ದಾವಣಗೆರೆಯ ಸ್ನೇಹಜೀವಿ ಕ್ರೀಡಾ ಬಂಧುಗಳು ಈ ಪಂದ್ಯದ ಯಶಸ್ಸಿಗೋಸ್ಕರ ನಮ್ಮೊಂದಿಗಿದ್ದಾರೆ, ಇನ್ನೂ ಕೂಡ ಇರ್ತಾರೆ ಕೂಡ. ಆ ನಿಟ್ಟಿನಲ್ಲಿ ಜಾಹೀರಾತು ಫಲಕೆಯ ಬ್ಯಾನರ್ಗಳ ಮೇಲೆ ಯಾರು ಕೂಡ ಹಸ್ತವನ್ನು ಹಾಕಬಾರ್ದು. ಪಂದ್ಯದ ಯಶಸ್ಸಿಗೂ ಕೂಡ ಅವರು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಸಹಕಾರಿಕ ಭಾಗದಲ್ಲಿ ಸಚಿನ್ ಮಹಾದೇವ. ಕೊನೆಯ ಬಾರಿಗೆ ಸಚಿನ್. ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. ಓವರ್ನ ಮುಕ್ತ ಓವರ್ಗಳ ಸಂಖ್ಯೆ 5. ದ ಕಂಪ್ಲೀಷನ್ ಓವರ್ ನಂಬರ್ 5. ಸ್ಕೋರ್ 40. 3 overs 9 runs required. 18ಕ್ಕೆ 9. ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ. ಇಲ್ಲೂ ಎಸೆಗಾರಿಕೆ ಭಾಗದಲ್ಲಿ ಸ್ಟ್ರೈಕರ್ ಭಾಗದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಸಾಧ್ಯತೆ ಕೂಡ ಇತ್ತು. ಕ್ಷೇತ್ರರಕ್ಷಕ ಸ್ಯಾಂಡಿ ಗುಡ್ಡಗಳ ಹಿಂದೆ ಒಂದು ಡೈವ್ ಅನ್ನು ಹೊಡುವ ಅವಕಾಶ ಇತ್ತು, ನಿರರ್ಥಕಗೊಳಿಸ್ತಾ ಇದ್ದಾರೆ. 1 ಓಟದ ಹೆಚ್ಚುವರಿ ಸೇರ್ಪಡೆ. 17ಕ್ಕೆ 8. ಸ್ಟ್ರೈಕರ್ ವಿಭಾಗದಲ್ಲಿ ಸಮೀರ ಸ್ವಲ್ಪ ಕ್ಷೇತ್ರರಕ್ಷ ಬದಲಾವಣೆ ಮಾಡಿಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಸತ ಇಲ್ಲೂ ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಹಾಗೂ ಭಾರತಕ್ಕಿಂತ ಹೆಚ್ಚಾಗಿ ಹೊರ ದೇಶದಲ್ಲಿ ಪಂದ್ಯಾಟವನ್ನು ಜಾಸ್ತಿ ಆಡ್ತಾ ಇದ್ದಾನೆ. ಇಲ್ಲೂ ಹಾಟ್ ಟೆನ್ನಿಸ್ ಪಾಶ್ಚಾತ್ಯ ದೇಶಗಳ ಬಹಳಷ್ಟು ಜನಪ್ರಿಯವಾಗ್ತಾ ಇದೆ. ದುಬೈ, ಮಾಸ್ಕೋ, ಸೌದಿ ಬಹಳಷ್ಟು ಪಂದ್ಯಾಟ ಆಡ್ತಾ ಇದ್ದಾರೆ ಇಲ್ಲೂ ಕೂಡ. ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ. ಹಾಲಪ್ಪ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ.
ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಳ್ಕೊಳ್ತಾ ಇದೆ. ಆ ಕಡೆ ಹೊರಭಾಗದಲ್ಲಿ ನಿಸ್ಸಂಕ ಈ ಒಂದು ಮೈದಾನದಲ್ಲಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪನವರ ಪಂದ್ಯಾವಳಿಗಳನ್ನು ವೀಕ್ಷಿಸಲು ಬೆಂಗಳೂರಿನಿಂದ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪನವರ ಆಪ್ತರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭಾದ ಮುಖ್ಯಸ್ಥರು ಮುಖಂಡರು ಆಗಿರ್ತಕ್ಕಂಥ ಶ್ರೀಯುತ ರೇಣುಕ ಪ್ರಸನ್ನನವರು ಆಗಮಿಸಿದ್ದ ಅವರಿಗೆ ನಮ್ಮ ದಾವಣಗೆರೆ 11 ಕ್ರಿಕೆಟ್ ಕ್ಲಬ್ ಜಿಲ್ಲಾ ಕ್ರೀಡಾಪಟುಗಳ ಸಂಘ ನಮ್ಮನ್ನೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ನಮ್ಮ ರೇಣುಕಣ್ಣನವರಿಗೆ ಸ್ವಾಗತವನ್ನು ಬಯಸ್ತಾ ಚಪ್ಪಾಳೆ ತೆಗೆದರ ಮುಖಾಂತರ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಮತ್ತೋರ್ವ ಅತಿಥಿಗಳಾಗಿ ಬೆಂಗಳೂರಿನಿಂದ ಈ ಒಂದು ಪಂದ್ಯಾವಳಿಗಳನ್ನು ವೀಕ್ಷಿಸಲು ಆಗಮಿಸಿರ್ತಕ್ಕಂಥ ಶ್ರೀಯುತ ಬಾಳಣ್ಣನವರು, ಅವರು ಸಹ ಶ್ರೀಲಂಕಾ ತಂಡದ ಮ್ಯಾನೇಜರ್ ಇದ್ದಂಗಿದ್ದಾರೆ, ಆಲ್ರೌಂಡ್ ಆಟಗಾರರು. ಅದೇ ರೀತಿ ಸಹ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷರಂತ ಮನೋಹರ್ ಅಬ್ಬಿಗೆರೆ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ನಮ್ಮ ಚನ್ನಗಿರಿಯ ಗಿರೀಶ್ ಇದ್ದಾರೆ, ಸುರೇಶ್ ಇದ್ದಾರೆ, ನಮ್ಮ ಸಂಸ್ಥೆ ಉಪಾಧ್ಯಕ್ಷ ಮಾಧವರ್ ಇದ್ದಾರೆ, ರಾಮನಾಥ್ ರವರು, ಪ್ರಣೀತ್ ರವರು, ಮಂಜಣ್ಣ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಮೇಶ್ ಅವರು ವೇದಿಕೆ ಹತ್ರ ಬರಬೇಕು. ನಮ್ಮ ಗೌಡರು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ನೆರೆದಿರ್ತಕ್ಕಂಥ ಎಲ್ಲ ನೆಚ್ಚಿನ ಕ್ರೀಡಾಪಟುಗಳಿಗೆ, ಕ್ರೀಡಾ ಅಭಿಮಾನಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ ತುಂಬ ಹೃದಯದ ಸ್ವಾಗತ ಅನ್ಕೋತೇನೆ. ನಮ್ಮ ಗಿರೀಶ್ ಅವರು ಬರಬೇಕಿತ್ತು, ಅವ್ರು ಕೆಲವು ನಿಮಿಷಗಳಲ್ಲಿ ಬರ್ತೀನಿ ಅಂತ ತಿಳಿಸಿದ್ದಾರೆ ನಮ್ಮ ಟ್ರೆಜರರ್ ಅವರು, ಅವರಿಗೂ ಸ್ವಾಗತ ಕೋರ್ತೇನೆ. ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪನವರ 17ನೇ ಬಾರಿಯ ರಾಷ್ಟ್ರೀಯ ಮಟ್ಟದ ಮೊದಲ ಬೆಳಕಿನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳು ಬಹಳ ಅದ್ಭುತವಾಗಿ ನಮ್ಮನ್ನೆಲ್ಲರ ಎಲ್ಲ ಗ್ರಾಮೀಣ ಪ್ರದೇಶ, ಪಟ್ಟಣ ಪ್ರದೇಶ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಹೊರ ರಾಜ್ಯ ಶ್ರೀಲಂಕಾ ದೇಶದಿಂದಲೂ ಸಹ ತಮಿಳುನಾಡಿನ ತಂಡ ಸಹ ಆಗಮಿಸಿ ಆಕರ್ಷಕ 5 ಲಕ್ಷ, 3 ಲಕ್ಷ, 1 ಲಕ್ಷ ಆಕರ್ಷಕ ಟ್ರೋಫಿಗಳನ್ನು ಈ ಒಂದು ಮೈದಾನದಲ್ಲಿ ನಮ್ಮ ಜಯಪ್ರಕಾಶ್ ಗೌಡ, ನಮ್ಮ ಸಂಸ್ಥೆಯ ಅಧ್ಯಕ್ಷ ಅಂತ ದಿನೇಶ್ ಶೆಟ್ಟಿರವರ ಅಧ್ಯಕ್ಷತೆಯಲ್ಲಿ ಶಿವಗಂಗಾ ಶ್ರೀನಿವಾಸರವರು, ಉದಯ್ ಶಿವಕುಮಾರ್ ಅವರು, ಹಣಬೇರ್ ರಾಜಣ್ಣನವರು, ಶ್ರೀಯುತ ಅತಣಿ ವೀರಣ್ಣನವರು, ಈಗ 10 ಹಲವಾರು ನಮ್ಮ ಬೇತರ್ ಗೌಡರು ನಮ್ಮ ಜೊತೆಯಲ್ಲಿದ್ದಾರೆ. 10 ಹಲವಾರು ದಾನಿಗಳು ನಮ್ಮ ಜೊತೆ ಇದ್ದು ನಮ್ಮ ದಾವಣಗೆರೆಯಲ್ಲಿ ಒಂದೇ ಮನೆತನದಲ್ಲಿ ಏಷ್ಯಾ ದೇಶದಲ್ಲಿ ಅತಿ ಹಿರಿಯ ರಾಜಕಾರಣಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಗೆಲ್ಸ್ಕೊಟ್ಟು ಬಂದಿದ್ದೀರಿ. ಜೊತೆಯಲ್ಲಿ SS ಮಲ್ಲಿಕಾರ್ಜುನ್ ಅವರು ಸಚಿವರು, ಅಭಿವೃದ್ಧಿ ಅಧಿಕಾರರು, ಜೊತೆಯಲ್ಲಿ ಲೋಕಸಭಾ ಸದಸ್ಯರಂತ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ತಾವೆಲ್ಲರೂ ಮತದಾನ ಮಾಡುವುದರ ಅಭಿವೃದ್ಧಿಗೋಸ್ಕರ ಅವ್ರನ್ನೆಲ್ಲ ಗೆಲ್ಸಿದ್ದೀರಿ. ತಮಗೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ನಾವು ಸ್ವಾಗತ ಕೋರ್ತೇವೆ. ವೀಕ್ಷಕರನ್ನಲ್ಲೂ ಉಡುಪಿಯ ಪ್ರಶಾಂತ್ ಹಾಗೂ ವಿನಯ್ ಹಾಗೂ ಶಿವಪ್ರಸಾದ್ ನಮ್ಮ ಜೊತೆಯಲ್ಲಿದ್ದಾರೆ. ಮದನ್ ಮಡಿಕೆರೆ ಅವರೊಳಗಂತ ಎಲ್ಲ ಅಭಿಮಾನಿಗಳು, ಎಂ ಸ್ಪೋರ್ಟ್ಸ್ ನ ಯೂಟ್ಯೂಬ್ ನ ಮಾಲೀಕರಿಗೂ, ದೀಪಾಲಂಕೃತ ಹಾಗೂ ವೇದಿಕೆ ವ್ಯವಸ್ಥೆ ಮಾಡಿಕೊಂಡ ಜಯಪ್ರಕಾಶ್ ಗೌಡರವರಿಗೆ, ಬಹಳ ದೂರದಿಂದ ಕರೆಸಿರ್ತಕ್ಕಂಥ ಜಯಪ್ರಕಾಶ್ಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಹಳ ಅದ್ದೂರಿಯ ಪಂದ್ಯ. ಎಂ ಸ್ಪೋರ್ಟ್ಸ್ ಶಾಮನೂರು ಡೈಮಂಡ್ ಶಿವಗಂಗಾ ಟ್ರೋಫಿ ಅದ್ದೂರಿಯಾಗಿ ಮುಂದುವರಿತಾ ಇದೆ ಮೈದಾನದಲ್ಲಿ. ವೀಕ್ಷಕರನ್ನು ಮುಂದುವರಿಸಿ ರೇಣುಕಾ ಪ್ರಸಾದ್ ರವರು ಬೆಂಗಳೂರಿಂದ ಆಗಮಿಸಿ ಸಮಾಜದ ಮುಖಂಡರು ನಮ್ಮ ಜೊತೆಯಲ್ಲಿದ್ದಾರೆ. ಶ್ರೀಯುತ ಬಾಲಣ್ಣನವರು ನಮ್ಮ ಜೊತೆಯಲ್ಲಿದ್ದಾರೆ. ಮನೋಹರ್ ಅಬ್ಬಿಗೆರೆ ಅವರು ನಮ್ಮ ಜೊತೆಯಲ್ಲಿ, ಗಿರೀಶಣ್ಣನವರು ಹಾಗೂ ಸಮಾಜದ ಎಲ್ಲ ಮುಖಂಡರು, ರಮೇಶ್ ನಮ್ಮ ಜೊತೆ, ಅವರು ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಂಸ್ಥೆಯಾದ್ಯಂತ ದಿನೇಶ್ ಶೆಟ್ಟಿರವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ಧನ್ಯವಾದಗಳು. ಚುರುಕು ಮಾತಿನ ಕ್ರೀಡಾ ಪ್ರೋತ್ಸಾಹಕರಂತಹ ಕೂಡಿ ಗಿರೀಶ್ ಅವರಿಗೂ ಕೂಡ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 15 ದಿವಸದ 9 ಓಟದ ಅವಶ್ಯಕತೆ. ಆದಷ್ಟು ಶೀಘ್ರ ಪಂದ್ಯ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದೆ. 15 balls 9 runs require. ಮುಂದಿನ ಪಂದ್ಯ ಟೈಮ್ಸ್ ಬೆಂಗಳೂರು ವರ್ಸಸ್ ಕೂಡಿ. 15ಕ್ಕೆ 8, 15 balls 8 runs require. 18 ಎಸೆತ 8 ಓಟದ ಅವಶ್ಯಕತೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ
ಇಲು ಇಮಾದ್ ಇಲು ಎಸಗಾರಿಕೆ ಭಾಗದಲ್ಲಿ ನಿಶಾಕ ಸ್ಟ್ರೈಕರ್ ಭಾಗದಲ್ಲಿ ಶಾಲೆಗೆ ಮೇಲೆ ಚೆಂಡು ಮನಸ್ಸು ಮಾತಾಡತ್ತ ಚೆಂಡು ಮಾರಕ್ಕೆ ಹೊರ ಭಾಗದಲ್ಲಿ ಶಿಕ್ಷ ಷಟ್ಕ ಆರಾಧನೆ ಸೇರ್ಪಡೆ ಕೇವಲ 2 ಓಟದ ಅವಶ್ಯಕತೆ ಶ್ರೀಲಂಕ ಮತ್ತೊಂದು ಜಯದತ್ತ ಸಾಗ್ತಾ ಇದೆ ಮತ್ತೆ ಇಲ್ಲು ಟೋನಿ ಶಾಖ ಮತ್ತೊಂದು ಬಿರುಸಿನ ಓಡಾಟ ತನ್ಮೂಲಕ ಶ್ರೀಲಂಕ ಭಾರತವನ್ನು ಸೋಲಿಸ್ತಾ ಇದೆ ಶ್ರೀಲಂಕ ಬೀಟ್ ಇಂಡಿಯಾ ಅಭಿನಂದನೆಗಳು ಶ್ರೀಲಂಕಾ ತಂಡ ಕಂಗ್ರಾಚುಲೇಷನ್ಸ್